ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸ್ನೇಹಿತರೆ, ಈ ಕಥೆನ ಗಮನ ಇಟ್ಟು ಕೇಳಿ, ಪೂರ್ತಿ ಕೇಳಿ. ಯಾಕಂದರೆ ಈ ಕಥೆಯಲ್ಲಿ ಬರೋ 4 ಮುಖ್ಯ ವಿಷಯಗಳು ನಮ್ಮ ಜೀವನದಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸುತ್ತವೆ. ಈ 4 ವಿಷಯಗಳಿಂದ ನಾವು ನಮ್ಮ ಜೀವನದಲ್ಲಿ ನಮ್ಮ ಕೆಲಸ ಹಾಗೂ ನಮ್ಮ ಮನಸ್ಥಿತಿ ಎರಡನ್ನೂ ಇನ್ನೂ ಉತ್ತಮವಾಗಿ ಪರಿವರ್ತನೆ ಮಾಡಿಕೊಳ್ಳಬಹುದು. ಈ ಕಥೆಯಲ್ಲಿ ಒಬ್ಬ ಶ್ರೀಮಂತ ತಂದೆ ಅವನ ಮಗನಿಗೆ ತನ್ನದೇ ಜೀವನದಲ್ಲಿ ಉನ್ನತ ಪಡೆಯುವುದು ಹೇಗೆ ಅನ್ನೋದಕ್ಕೆ 4 ಮುಖ್ಯ ವಿಷಯಗಳನ್ನು ಹೇಳಿಕೊಡುತ್ತಾನೆ. ಆ ವಿಷಯಗಳ ಸಹಾಯದಿಂದ ಆ ಹುಡುಗನ ಜೀವನದಲ್ಲಿ ಏನೆಲ್ಲ ಪರಿವರ್ತನೆ ಆಗುತ್ತೆ, ಏನೆಲ್ಲ ಬದಲಾವಣೆ ಆಗುತ್ತೆ, ಅವನು ಕೂಡ ಅವನ ತಂದೆಯ ಹಾಗೆ ಉನ್ನತಿ ಪಡೆಯುತ್ತಾನೋ ಇಲ್ಲವೋ, ಮತ್ತು ಆ ವಿಷಯಗಳನ್ನು ನಾವು ಸಹ ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡಿಕೊಂಡು ನಾವು ನಮ್ಮ ಜೀವನವನ್ನು ಸಹ ಇನ್ನೂ ಉತ್ತಮವಾಗಿ ಮಾಡಿಕೊಳ್ಳಬಹುದಾ ಅನ್ನೋದನ್ನು ಈ ಕಥೆಯಿಂದ ತಿಳಿದುಕೊಳ್ಳಬಹುದು. ಹಾಗಾದರೆ ಒಂದೂರಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿ ವಾಸವಾಗಿರುತ್ತಾನೆ. ಅವನು ಒಬ್ಬ ದೊಡ್ಡ ವ್ಯಾಪಾರಿ ಆಗಿರುತ್ತಾನೆ. ಅವನು ಅವನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದ ಕೆಲವು ವಿಚಾರಗಳಿಂದ ಅವನ ವ್ಯಾಪಾರ ಇನ್ನೂ ಎತ್ತರಕ್ಕೆ ಬೆಳೆಯುತ್ತದೆ. ಅವನ ನಡತೆ ಚೆನ್ನಾಗಿರುವುದರಿಂದ ಅಕ್ಕಪಕ್ಕದ ಜನರೆಲ್ಲ ಅವನಿಗೆ ಒಳ್ಳೆ ಮರ್ಯಾದೆ ಕೊಡುವುದರ ಜೊತೆಗೆ ಎಲ್ಲರೂ ಅವನ ಅಂಗಡಿಗೆ ಹೋಗಿ ಎಲ್ಲ ವಸ್ತುಗಳನ್ನು ಖರೀದಿ ಮಾಡ್ತಿರ್ತಾರೆ. ಅವನ ಪರಿಶ್ರಮದಿಂದ ಅವರ ಮನೆಯಲ್ಲೂ ಕೂಡ ಎಲ್ಲರೂ ಸುಖ ಮತ್ತು ಸಂತೋಷವಾಗಿರುತ್ತಾರೆ. ಹೀಗಿರಬೇಕಾದರೆ ಆ ವ್ಯಕ್ತಿಗೆ ಸ್ವಲ್ಪ ವಯಸ್ಸಾಗಿರುವುದರಿಂದ ಅವನು ಹಾಸಿಗೆ ಹಿಡಿಯುತ್ತಾನೆ. ಅವನು ಇನ್ನೂ ಅಂಗಡಿಯಲ್ಲಿ ಕುಳಿತುಕೊಂಡು ವ್ಯಾಪಾರ ಮಾಡುವ ಪರಿಸ್ಥಿತಿಯಲ್ಲಿ ಅವರು ಇರುವುದಿಲ್ಲ. ಅದಕ್ಕೆ ಅವನ ವ್ಯಾಪಾರ, ಮನೆ, ಸಂಸಾರದ ಉಸ್ತುವಾರಿಯನ್ನು ಅವನ ಮಗನ ಕೈಗೆ ಕೊಡ್ತಾನೆ. ಅವನ ಮಗ ಅವರ ಅಪ್ಪನ ಮಾರ್ಗದರ್ಶನದಲ್ಲಿ ಅಂಗಡಿಯ ವ್ಯಾಪಾರ ನಡೆಸುತ್ತಿರುತ್ತಾನೆ. ಒಂದು ದಿನ ಶ್ರೀಮಂತ ವ್ಯಕ್ತಿಗೆ ಆರೋಗ್ಯ ಸ್ವಲ್ಪ ಜಾಸ್ತಿನೇ ಹದಗೆಟ್ಟು ಹೋಗುತ್ತೆ. ಅವನು ಆಗಲೇ ತುಂಬ ದುಡ್ಡು ಮಾಡಿದ್ದರಿಂದ ಅವನ ಮಗನಿಗೆ ಅವನನ್ನು ಆಸ್ಪತ್ರೆಗೆ ಸೇರಿಸಿ ಟ್ರೀಟ್ಮೆಂಟ್ ಮಾಡಿಕೊಡುವುದಕ್ಕೆ ಕಷ್ಟ ಏನೂ ಆಗುವುದಿಲ್ಲ. ಆದರೆ ಅವನಿಗೆ ಯಾವ ಟ್ರೀಟ್ಮೆಂಟ್ ವರ್ಕ್ ಆಗಲಿಲ್ಲ. ಆ ಶ್ರೀಮಂತ ವ್ಯಕ್ತಿಗೆ ಅವನ ವಯಸ್ಸು ಮುಗೀತು ಅನ್ನುವ ಅವರು ಹೋಗೋ ಸಮಯ ಹತ್ರ ಬಂದಿದೆ ಅಂತ ಗೊತ್ತಾಗುತ್ತೆ. ಒಂದು ದಿನ ಆ ಶ್ರೀಮಂತ ವ್ಯಕ್ತಿ ಸಾಯೋ ಕೊನೆ ಕ್ಷಣದಲ್ಲಿ ಇರ್ತಾನೆ. ಆಗ ಅವನು ಅವನ ಮಗನನ್ನು ಕರೆದು, ನೋಡು, ಇಷ್ಟು ದಿನ ನೀನು ನಾನು ಹೇಳಿದ ಹಾಗೆ ವ್ಯಾಪಾರ ಕರೆಕ್ಟಾಗಿ ಉಳಿಸಿಕೊಂಡಿದ್ದೀಯ. ಈಗ ಇನ್ಮುಂದೆ ನಾನು ಇಲ್ಲದೇ ಇದ್ದಾಗಲೂ ಕೂಡ ನೀನು ವ್ಯಾಪಾರ ಮತ್ತು ಜೀವನ ಎರಡೂ ಚೆನ್ನಾಗಿ ನಡೆಸಿಕೊಂಡು ನನ್ನ ಹೆಸರನ್ನು ಉಳಿಸಬೇಕು. ಅದಕ್ಕೆ ನಾನು ನಿನಗೆ ನನ್ನ ಜೀವನದಲ್ಲಿ ನಾನು ಅಳವಡಿಸಿಕೊಂಡಿದ್ದ 4 ಮುಖ್ಯ ವಿಚಾರಗಳ ಬಗ್ಗೆ ಹೇಳ್ತೀನಿ. ಅವುಗಳನ್ನು ನೀನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಿನಗೆ ಜೀವನದಲ್ಲಿ ಯಾವ ಕಷ್ಟನೂ ಬರಲ್ಲ. ನೀನು ಸಾಯೋ ತನಕ ನನ್ನ ಹಾಗೆ ಶ್ರೀಮಂತ ಆಗಿ ಮತ್ತೆ ಖುಷಿಯಾಗಿ ಇರಬಹುದು ಅಂತ ಹೇಳಿ ಜೋರಾಗಿ ಕೆಮ್ಮೋದಕ್ಕೆ ಶುರು ಮಾಡ್ತಾನೆ. ಅವನ ಹತ್ರ ಎಲ್ಲ ವಿಷಯಗಳನ್ನು ಬಿಡಿಸಿ ಹೇಳುವಷ್ಟು ಟೈಮ್ ಇಲ್ಲದೇ ಇದ್ದ ಕಾರಣ ಅವನು ಬೇಗ 4 ಮುಖ್ಯ ವಿಚಾರಗಳನ್ನು ಮಾತ್ರ ಹೇಳ್ತಾನೆ. ಮೊದಲನೇದು, ಪ್ರತಿದಿನ ನೀನು ಅಂಗಡಿಗೆ ನೆರಳಲ್ಲಿ ಹೋಗಿ ನೆರಳಲ್ಲೇ ಬರೋದನ್ನು ರೂಢಿ ಮಾಡ್ಕೋ. ಎರಡನೇದು, ಮನೆಯ ಸುರಕ್ಷತೆಗೆ ಚರ್ಮದ ಗೋಡೆಯನ್ನು ಇರಲಿ. ಮೂರನೇದು, ಊಟದಲ್ಲಿ ಸಿಹಿ ತಿನ್ನೋದನ್ನು ರೂಢಿ ಮಾಡ್ಕೋ. ಮತ್ತು 4, ಯಾವಾಗಲೂ ನಿನ್ನ ಹೆಂಡತಿಯನ್ನು ಕಟ್ಟಾಕಿರು ಅಂತ ಹೇಳಿ ತಕ್ಷಣ ಪ್ರಾಣ ಬಿಟ್ಟು ಬಿಡ್ತಾನೆ. ಆ ವ್ಯಕ್ತಿ ಅವರಪ್ಪ ಹೇಳಿದ ಯಾವುದೇ ಮಾತುಗಳನ್ನು ಮರಿಬಾರದು ಅಂತ ಅವುಗಳನ್ನು ಒಂದು ಚೀಟಿಯಲ್ಲಿ ಬರೆದಿಟ್ಟುಕೊಳ್ಳುತ್ತಾನೆ. ಅವರಪ್ಪನ ಅಂತ್ಯ ಸಂಸ್ಕಾರ ಮುಗಿಸಿದ ಮೇಲೆ ಮನೆ ವ್ಯಾಪಾರದ ಎಲ್ಲ ಜವಾಬ್ದಾರಿ ಅವನ ತಲೆ ಮೇಲೆ ಬಂದಿರುತ್ತೆ. ಆದರೆ ಅವನು ಇವುಗಳಿಗೆ ಯಾವುದಕ್ಕೂ ಅಂಜೋದಿಲ್ಲ. ಯಾಕೆಂದರೆ ಅವನ ಹತ್ರ ಅವರ ಅಪ್ಪ ಕೊಟ್ಟಿರುವ 4 ಒಳ್ಳೆಯ ಸಲಹೆಗಳು ಇರುತ್ತವೆ. ಅವುಗಳಿಂದ ಅವನು ಖಂಡಿತವಾಗಿ ಅವರ ಅಪ್ಪನಿಗೆ ಎತ್ತರಕ್ಕೆ ಬೆಳಿತೀನಿ ಅನ್ನೋ ನಂಬಿಕೆ ಅವನಿಗೆ ಇರುತ್ತೆ. ಈಗ ಅವನು ಅವರಪ್ಪ ಹೇಳಿದ 4 ವಿಷಯಗಳನ್ನು ಒಂದೊಂದಾಗಿ ಪಾಲಿಸೋಕೆ ಹೊರಡುತ್ತಾನೆ. ಆಗ ಅವನು ಅವತ್ತು ಬರ್ಕೊಂಡಿದ್ದ ಚೀಟಿ ತೆಗೆದು ನೋಡ್ತಾನೆ.
ಅದರಲ್ಲಿ ಮೊದಲ ವಿಷಯ, ಅವರಪ್ಪ ಅಂಗಡಿಗೆ ಪ್ರತಿದಿನ ತಪ್ಪದೆ ನೆರಳಲ್ಲಿ ಹೋಗಿ ನೆರಳಲ್ಲಿ ಬಾ ಅಂತ ಹೇಳಿರೋದು ಇರುತ್ತೆ. ಅವನು ಆ ಮಾತಿನ ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡಲ್ಲ. ನಮ್ಮಪ್ಪ ಹೇಳಿದ್ದು ಏನು, ಅಂಗಡಿಗೆ ನೆರಳಲ್ಲಿ ಹೋಗಿ ನೆರಳಲ್ಲಿ ಬಾ ಅಂತ. ಸರಿ, ನಾನೊಂದು ಕೆಲಸ ಮಾಡ್ತೀನಿ. ನಾನು ಮನೆಯಿಂದ ಅಂಗಡಿಗೆ ಹೋಗೋ ದಾರಿಯಲ್ಲಿ ಬಿಸಿಲೇ ಬೀಳಬಾರದು, ಯಾವಾಗಲೂ ನೆರಳೇ ಇರಬೇಕು ಅಂತ ಅವನು ಮನೆಯಿಂದ ಅಂಗಡಿಯ ದಾರಿ ಉದ್ದಕ್ಕೂ ಒಂದು ಟೆಂಟ್ ಅಥವಾ ಚಪ್ಪರ ಹಾಕಿಸಿಬಿಡ್ತಾನೆ. ಯಾರಾದರೂ ಹೀಗೆ ಯಾಕೆ ಮಾಡಿದ್ದೀಯಾ ಅಂತ ಕೇಳಿದರೆ ನಮ್ಮಪ್ಪ ಹೀಗೆ ಮಾಡೋಕೆ ಹೇಳಿರೋದು ಅಂತ ಅವನ ದುಡ್ಡಿನ ಬಲದಿಂದ ಸುಮ್ಮನೆ ಆಗುವ ಹಾಗೆ ಮಾಡಿಸಿಬಿಡ್ತಾನೆ. ಅವನ ಹತ್ರ ಅವರ ಅಪ್ಪ ಮಾಡಿರೋ ತುಂಬ ದುಡ್ಡು ಇದ್ದಿದ್ದರಿಂದ ಅವನಿಗೆ ದಾರಿ ಉದ್ದಕ್ಕೂ ಟೆಂಟ್ ಹಾಕಿಸೋಕೆ ಜಾಸ್ತಿ ದುಡ್ಡು ಹೋಯಿತು ಅಂತ ಏನೂ ಅನಿಸೋದಿಲ್ಲ. ಪ್ರತಿದಿನ ಅವನಿಗೆ ಅವರ ಅಪ್ಪ ಹೇಳಿದ ಹಾಗೆ ಅವನು ಅಂಗಡಿಗೆ ನೆರಳಲ್ಲೇ ಹೋಗಿ ನೆರಳಲ್ಲೇ ವಾಪಸ್ ಬರ್ತಿರ್ತಾನೆ. ಎರಡನೇ ವಿಷಯ, ಮನೆ ಕಾಯೋದಕ್ಕೆ ಚರ್ಮದ ಗೋಡೆ ಇರಲಿ ಅಂತ ಹೇಳಿರ್ತಾನೆ. ಆ ವ್ಯಕ್ತಿ ಹಿಂದೆ ಮುಂದೆ ಏನೂ ಯೋಚನೆ ಮಾಡಲ್ಲ. ಹೊರಗಡೆಯಿಂದ ಪ್ರಾಣಿಗಳ ಚರ್ಮ ಧರಿಸಿ ಮನೆಯ ಸುತ್ತಮುತ್ತ ಚರ್ಮದ ಗೋಡೆ ಮಾಡಿಸಿಬಿಡ್ತಾನೆ. ಆ ಚರ್ಮದ ಗೋಡೆಯಿಂದ ಮನೆಯ ಸುತ್ತಮುತ್ತ ಗಬ್ಬು ವಾಸನೆ ಬರೋದಕ್ಕೆ ಶುರುವಾಗುತ್ತೆ. ಅಕ್ಕಪಕ್ಕದಲ್ಲಿ ಇರುವವರೆಲ್ಲ, ಇದೇನು ಮಾಡ್ತಿದ್ದೀಯಾ, ಹೀಗೆ ತಲೆಗಿರಿ ಸರಿ ಇದೆಯೋ ಇಲ್ಲೋ, ನಿನಗೆ ಇದರಿಂದ ಎಷ್ಟು ದುರ್ವಾಸನೆ ಬರ್ತಿದೆ ಅಂತ ಗೊತ್ತಾ, ನಿನಗೆ ಮೊದಲು ಇದನ್ನು ಕಿತ್ತು ಹಾಕು ಅಂತ ಹೇಳ್ತಾರೆ. ಆದರೆ ಅವನ ಹತ್ರ ಬೇಜಾನ್ ಹಣಕಾಸಿನ ವ್ಯವಸ್ಥೆ ಇರುವುದರಿಂದ ಅವನು ಎಲ್ಲರೂ ಬಾಯಿ ಮುಚ್ಚಿಸಿಬಿಡ್ತಾನೆ. ಯಾರೂ ಕೂಡ ಅವನಿಗೆ ಏನೂ ಮಾಡ್ಕೊಳ್ಳೋಕೆ ಆಗ್ತಿರಲ್ಲ. ಮೂರನೇ ವಿಷಯ, ಪ್ರತಿದಿನ ಊಟದಲ್ಲಿ ಸಿಹಿ ತಿನ್ನು ಅಂತ ಹೇಳಿರ್ತಾರೆ. ಅದರಿಂದ ಅವನು ಪ್ರತಿದಿನ 3 ಹೊತ್ತು ಬರೀ ಸಿಹಿ ಪದಾರ್ಥಗಳನ್ನೇ ತಿನ್ನೋದಕ್ಕೆ ಶುರು ಮಾಡ್ತಾನೆ. ಅವಳ ಹೆಂಡತಿ ಕೇಳ್ತಾಳೆ ಯಾಕೆ ಅಂತ. ಕೇಳಿದರೆ ನಮ್ಮಪ್ಪ ಹೀಗೆ ಮಾಡೋಕೆ ಹೇಳಿರೋದು ಅಂತ ಹೇಳ್ತಿರ್ತಾನೆ. ಮತ್ತು 4ನೇ ವಿಷಯ, ಅವನ ಹೆಂಡತಿಯನ್ನು ಯಾವಾಗಲೂ ಕಟ್ಟಾಕಿರು ಅಂತ ಹೇಳಿರ್ತಾನೆ. ಆಗ ಅವನು ಒಳಗಡೆಯಿಂದ ಒಂದು ಉದ್ದವಾದ ಹಗ್ಗ ತಂದು ಅವನ ಹೆಂಡತಿಯನ್ನು ಕಟ್ಟು ಹಾಕಿಬಿಡ್ತಾನೆ. ಅವನು ದೊಡ್ಡ ಶ್ರೀಮಂತ ಆಗಿರೋದ್ರಿಂದ ಅಡುಗೆ ಮಾಡೋದಕ್ಕೆ, ಮನೆ ಕೆಲಸ ಮಾಡೋದಕ್ಕೆ ಕೆಲಸದವರನ್ನು ಇಟ್ಟಿರುತ್ತಾರೆ. ಆದರೆ ಅವನ ಹೆಂಡತಿನ ಮಾತ್ರ ಕೈಕಾಲು ಕಟ್ಟಿ ಬಿಟ್ಟಿರ್ತಾನೆ. ಹೀಗೆ ಅವರ ಅಪ್ಪ ಹೇಳಿದ 4 ವಿಷಯಗಳನ್ನು ಅವನು ಚಾಚೂ ತಪ್ಪದೆ ಪಾಲಿಸುತ್ತಾನೆ. ಮತ್ತು ಇವಾಗ ನನ್ನ ಜೀವನ ಚೆನ್ನಾಗಿ ಆಗುತ್ತೆ, ನಾಳೆ ಚೆನ್ನಾಗಿ ಆಗುತ್ತೆ, ನಾನು ಎಲ್ಲ ಅವರು ಹೇಳಿರೋ ರೀತಿನೇ ಸೇಮ್ ಟು ಸೇಮ್ ಮಾಡ್ತಿದ್ದೀನಿ, ಇವಾಗ ನಾನು ಯಾರೂ ತಡೆಯೋಕೆ ಆಗಲ್ಲ ಅಂತೆಲ್ಲ ದೊಡ್ಡ ದೊಡ್ಡ ಯೋಚನೆನ ಮಾಡ್ತಿರ್ತಾನೆ. ಆದರೆ ಸ್ವಲ್ಪ ದಿನದಲ್ಲಿ ಅವನು ಮಾಡಿರೋ ಕೆಲಸದಿಂದ ಅವನ ವ್ಯಾಪಾರ ಹೆಚ್ಚಾಗೋ ಜಾಗದಲ್ಲಿ ಕಮ್ಮಿ ಆಗೋದಕ್ಕೆ ಶುರುವಾಗುತ್ತೆ. ಜನ ಎಲ್ಲ ಇವನು ಯಾರೋ ವಿಚಿತ್ರ ಪ್ರಾಣಿ ಅಂತ ಅವನ ಅಂಗಡಿಗೆ ಹೋಗೋದನ್ನು ನಿಲ್ಲಿಸುತ್ತಾರೆ. ಆಗ ಅವನು, ಅರೆ ಇದೇನು, ಹೀಗೆ ವ್ಯಾಪಾರ ಬೆಳೆಯೋ ಜಾಗದಲ್ಲಿ ಕಮ್ಮಿ ಆಗ್ತಿದೆಯಲ್ಲ, ಜನ ಅಂಗಡಿಗೆ ಮೊದಲು ಬರ್ತಿದ್ದ ಹಾಗೆ ಈಗ ಬರ್ತಿಲ್ವಾ, ಏನಾಯಿತು ಅಂತ ಸೊಪ್ಪೆ ಮೋರೆ ಹಾಕಿಕೊಂಡು ಪ್ರತಿದಿನ ಮನೆಯಿಂದ ಅಂಗಡಿಗೆ, ಅಂಗಡಿಯಿಂದ ಮನೆಗೆ ಓಡಾಡ್ತಿರ್ತಾನೆ. ಚರ್ಮದ ಗೋಡೆಯ ಕಾರಣ ಅವರ ಅಕ್ಕಪಕ್ಕದಲ್ಲಿದ್ದ ಜನರೆಲ್ಲ ವಾಸನೆ ತಡೆಯೋಕೆ ಆಗದೆ, ಅವನಿಗೆ ಏನೂ ಹೇಳೋಕೆ ಆಗದೆ ಎಲ್ಲ ಅವರವರ ಮನೆ ಖಾಲಿ ಮಾಡಿಕೊಂಡು ಅಲ್ಲಿಂದ ದೂರ ಹೋಗಿಬಿಡ್ತಾರೆ. ಅವನು ಮಾಡಿರೋ ವಿಚಿತ್ರ ಕೆಲಸದಿಂದ ಅವನನ್ನು ಯಾರೂ ಕೂಡ ಮಾತಾಡಿಸುತ್ತಿರಲಿಲ್ಲ. ಅದರಿಂದ ಅವನಿಗೆ ಒಂಟಿತನದ ಅಭ್ಯಾಸ ಆಗಿಬಿರುತ್ತೆ. ಪ್ರತಿದಿನ ಅವನು 3 ಹೊತ್ತು ಸಿಹಿ ಊಟ ಮಾಡ್ತಿದ್ದರಿಂದ ಅವನು ಅಸಹಾಯಕವಾಗಿ ದಪ್ಪ ಆಗ್ತಿರ್ತಾನೆ. ಮತ್ತು ಅವನ ಆರೋಗ್ಯ ಕೂಡ ಸ್ವಲ್ಪ ಜಾಸ್ತಿನೇ ಕೆಟ್ಟು ಹೋಗ್ತಿರುತ್ತೆ. ಮತ್ತು ಮನೆಯಲ್ಲಿ ಅವನ ಹೆಂಡತಿನ ಯಾವಾಗಲೂ ಕಟ್ಟಾಕಿರೋದರಿಂದ ಅವಳು ಎಷ್ಟು ದಿನ ಅಂತ ನೋಡ್ತಾಳೆ. ಅವನು ತಮಾಷೆ ಮಾಡ್ತಿದ್ದಾನೆ ಅಂತ ಅವಳು ಕೂಡ ಸ್ವಲ್ಪ ದಿನ ಸಹಿಸಿಕೊಂಡು ಹೋಗ್ತಾಳೆ. ಆದರೆ ಅವನು ತಮಾಷೆ ಮಾಡ್ತಿಲ್ಲ, ಸೀರಿಯಸ್ ಆಗಿ ಅವಳನ್ನು ಕಟ್ಟಿ ಹಾಕಿದ್ದಾನೆ ಅಂತ ಅವಳಿಗೆ ಗೊತ್ತಾದಾಗ
ಅವಳು ಅವನಿಗೆ, ಅವರ ಅಪ್ಪ ಸತ್ತಾಗಿಂದ ಅವನಿಗೆ ತಲೆ ಕೆಟ್ಟು ಹೋಗಿದೆ, ಏನೇನೋ ಹುಚ್ಚಿನ ಥರ ಆಡ್ತಿದ್ದಾನೆ, ಮಾಡಬಾರ್ದನ್ನೆಲ್ಲ ಮಾಡ್ತಿದ್ದಾನೆ ಅಂತ ಅವಳು ಹೇಗೋ ಕಷ್ಟಪಟ್ಟು ಅವನ ಬಂಧನದಿಂದ ಬಿಡಿಸಿಕೊಂಡು ಅವಳು ಅವಳ ತವರು ಮನೆಗೆ ಹೋಗಿಬಿಡ್ತಾಳೆ. ವ್ಯಾಪಾರ ಇಲ್ಲದೆ, ಅಕ್ಕಪಕ್ಕದಲ್ಲಿ ಜನ ಇಲ್ಲದೆ, ಆರೋಗ್ಯ ಸರಿ ಇಲ್ಲದೆ, ಮನೆಯಲ್ಲಿ ಹೆಂಡತಿ ಇಲ್ಲದೆ ಆ ವ್ಯಕ್ತಿಗೆ ನೆಮ್ಮದಿನೇ ಇಲ್ಲದಂಗೆ ಆಗಿರುತ್ತೆ. ಮತ್ತೆ ಅದರಿಂದ ಅವರಪ್ಪ ಮಾಡಿದ ಆಸ್ತಿನೂ ಕೂಡ ಈಗ ಖಾಲಿ ಆಗ್ತಾ ಬರ್ತಿರುತ್ತೆ. ಅವನು ಇನ್ನೇನು ಎಲ್ಲ ಕಳ್ಕೊಂಡು ಬೀದಿಗೆ ಬರಬೇಕು ಅನ್ನುವಾಗ ಸ್ವಲ್ಪ ಯೋಚನೆ ಮಾಡ್ತಾನೆ. ಅಲ್ಲ, ನಾನು ನಮ್ಮಪ್ಪ ಹೇಳಿದ ಎಲ್ಲ ವಿಷಯಗಳನ್ನು ಕರೆಕ್ಟಾಗಿ ಮಾಡಿದೆನಲ್ಲ, ಆದರೂ ನಾನು ಉದ್ಧಾರ ಆಗೋ ಜಾಗದಲ್ಲಿ ಬೀದಿಗೆ ಬಂದ್ಬಿಟ್ಟನಲ್ಲ. ನಮ್ಮಪ್ಪ ನಾನು ಸಾಯ್ತಿದ್ದೀನಿ, ನಾನು ಮಾಡಿರೋ ಆಸ್ತಿ ಎಲ್ಲ ಇವನಿಗೆ ಸಿಗುತ್ತೆ ಅನ್ನೋ ಹೊಟ್ಟೆ ಕಿಚ್ಚಿನಿಂದ ನನಗೆಲ್ಲ ತಪ್ಪು ಹೇಳಿಕೊಟ್ಟು ಹೋದ. ಇವನು ಥೂ, ಎಂಥ ಮನುಷ್ಯ ಮಾರಾಯ, ಸ್ವಂತ ಮಗನನ್ನೇ ನೆಮ್ಮದಿಯಿಂದ ಬದುಕೋದಕ್ಕೆ ಬಿಡಲಿಲ್ಲ. ಅವನು ಸತ್ತೋಗಿದ್ದು ಒಳ್ಳೆಯದೇ ಆಯಿತು, ಅಂಥವರು ಬದುಕಿರಬಾರದು, ಹಾಗೆ ಹೀಗೆ ಅಂತ ಬಾಯಿಗೆ ಬಂದಂಗೆ ಬೈತಾ ನನ್ನ ಜೀವನ ಹಾಳಾಯಿತಲ್ಲ ಅಂತ ಗೋಳು ಅಂತ ಅಳ್ತಿರ್ತಾನೆ. ಸ್ವಲ್ಪ ದಿನಗಳಾದಮೇಲೆ ಯಾರೋ ಒಂದಿಬ್ಬರು ದಾರಿಯಲ್ಲಿ ಹೋಗೋದು ಅವರ ಊರಿನಲ್ಲಿ ಒಬ್ಬರು ಸಾಧು ಸಂತರು ಭ್ರಮಣೆ ಮಾಡ್ತಾ ಬಂದಿದ್ದಾರೆ. ಅವರು ತುಂಬ ಜನರ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಒಳ್ಳೆ ಪರಿಹಾರ ಕೊಟ್ಟಿದ್ದಾರೆ ಅಂತ ಮಾತಾಡ್ತಿರ್ತಾರೆ. ಅವರು ಮಾತಾಡಿರೋದನ್ನು ಆ ವ್ಯಕ್ತಿ ಕೇಳಿಸಿಕೊಂಡು ತಕ್ಷಣ ಅವನ ಸಮಸ್ಯೆಗೆ ಕಾರಣ ಮತ್ತು ಪರಿಹಾರ ಕೇಳೋದಕ್ಕೆ ಆ ಸಾಧು ಅವರ ಹತ್ರ ಓಡ್ತಾನೆ. ಅವನು ಸಾಧು ಅವರ ಹತ್ರ ಬಂದಾಗ ಅವರು ಪ್ರಶಾಂತವಾಗಿ ಮೌನ ಕೂತಿರ್ತಾರೆ. ಆಗ ಆ ವ್ಯಕ್ತಿ ಅವರನ್ನು ನೋಡಿದ ತಕ್ಷಣ ಗುರುಗಳೇ ಕಾಪಾಡಿ ಅಂತ ಹೋಗಿ ಅವರ ಕಾಲಿಗೆ ಬೀಳ್ತಾನೆ. ಸಾಧು ಅವರು ಅವನನ್ನು ಸಮಾಧಾನ ಮಾಡಿ ಅವನ ಸಮಸ್ಯೆ ಏನು ಅಂತ ಕೇಳ್ತಾರೆ. ಆ ವ್ಯಕ್ತಿ ಅವನ ಜೀವನದಲ್ಲಿ ಇಲ್ಲಿಯವರೆಗೂ ನಡೆದಿದ್ದನ್ನೆಲ್ಲ ವಿವರವಾಗಿ ಹೇಳ್ತಾನೆ. ಅವರ ಅಪ್ಪ ಶ್ರೀಮಂತ ಆಗಿದ್ದು, ಅವರಪ್ಪನ ಸಾಯೋಕ್ಕಿಂತ ಮೊದಲು ಕೇಳಿದ ಮಾತುಗಳನ್ನು ಪಾಲಿಸುತ್ತಾ ಅವನು ಶ್ರೀಮಂತನಿಂದ ಬೀದಿಗೆ ಬಂದಿದ್ದು, ವ್ಯಾಪಾರ ಆ ಟೆಂಟಿನ ಕಾರಣ ಲಾಸ್ ಆಗಿದ್ದು, ಚರ್ಮದ ಗೋಡೆ ಕಟ್ಟಿಸಿದ್ದು, ಸಿಹಿ ತಿಂಡಿ ತಿಂತ ಅವನು ಸಿಕ್ಕಾಪಟ್ಟೆ ದಪ್ಪ ಆಗಿ ಆರೋಗ್ಯ ಹಾಳು ಮಾಡಿಕೊಂಡಿದ್ದು, ಅವನ ಹೆಂಡತಿನ ಕಟ್ಟಿ ಆಗಿದ್ದಕ್ಕೆ ಅವಳು ಅವನನ್ನು ಹುಚ್ಚ ಅಂದ್ಕೊಂಡು ಬಿಟ್ಟು ಹೋಗಿದ್ದು, ಎಲ್ಲ ವಿಷಯಗಳನ್ನು ಒಂದೊಂದಾಗಿ ಅವರಿಗೆ ತಿಳಿಸಿಕೊಡ್ತಾನೆ. ಅವನ ಮಾತುಗಳನ್ನು ಸಾಧು ಅವರು ತುಂಬ ಧ್ಯಾನದಿಂದ ಕೇಳ್ತಾರೆ. ಮತ್ತು ಆ ವ್ಯಕ್ತಿಯ ಜೀವನ ಅಷ್ಟೊಂದು ಹಾಳಾಗೋದಕ್ಕೆ ಅವರಪ್ಪ ಅಂತ ಯಾವ ವಿಷಯಗಳನ್ನು ಹೇಳಿರಬಹುದು ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಾರೆ. ಮತ್ತು ಆ ವ್ಯಕ್ತಿಗೆ ಅವರಪ್ಪ ಸಾಯೋಕ್ಕಿಂತ ಮೊದಲು ಅವನಿಗೆ ಪಾಲಿಸೋದಕ್ಕೆ ಹೇಳಿದ ವಿಚಾರಗಳನ್ನು ಹೇಳೋದಕ್ಕೆ ಹೇಳ್ತಾರೆ. ಆ ವ್ಯಕ್ತಿ ಅವತ್ತು ಬರ್ಕೊಂಡಿದ್ದ ವಿಚಾರಗಳನ್ನು ಚೀಟಿಯನ್ನು ಅವರು ಕೇಳಿದ ತಕ್ಷಣ ಜೇಬಿನಿಂದ ಪಟ್ಟಂತ ತೆಗೆದು ಅವರ ಕೈಗೆ ಕೊಡ್ತಾನೆ. ಆ ಸಾಧು ಅವರು ಆ ಚೀಟಿಯಲ್ಲಿ ಇದ್ದಿದ್ದನ್ನು ಓದಿದ ಮೇಲೆ ಆ ವ್ಯಕ್ತಿ ಮಾಡಿರೋದನ್ನು ನೆನಪಿಸಿಕೊಂಡು ಜೋರಾಗಿ ನಗೋದಕ್ಕೆ ಶುರು ಮಾಡ್ತಾರೆ. ಆ ವ್ಯಕ್ತಿಗೆ ಆ ಸಾಧು ಅವರು ಯಾಕೆ ನಗ್ತಿದ್ದಾರೆ ಅಂತಾನೇ ಗೊತ್ತಾಗಲ್ಲ. ಅದಕ್ಕೆ ಅವರು ನಗೋದನ್ನು ನಿಲ್ಲಿಸೋವರೆಗೂ ಅವರನ್ನೆಲ್ಲ ನೋಡ್ತಾ ಕುಳಿತುಕೊಂಡು ಬಿಡ್ತಾನೆ. ಸಾಧು ಅವರು ನಗೋದನ್ನು ನಿಲ್ಲಿಸಿದ ಮೇಲೆ ಆ ವ್ಯಕ್ತಿಗೆ, ನಾನು ನಿನ್ನಂಥ ಒಬ್ಬ ದೊಡ್ಡ ಮುಟ್ಟಾಳನ್ನು ಇಲ್ಲಿಯವರೆಗೂ ನೋಡೇ ಇರಲಿಲ್ಲ. ನೀನು ಮಾಡಿರೋ ಕೆಲಸಕ್ಕೆ ನಿನ್ನ ಮುಟ್ಟಾಳ ಅನ್ಬೇಕೋ ಅವಿವೇಕಿ ಅನ್ಬೇಕೋ ಒಂದು ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ. ಆಗ ಆ ವ್ಯಕ್ತಿ, ಏನಾಯಿತು ಸ್ವಾಮೀಜಿ ಅಂತ ಕೇಳ್ತಾನೆ. ಆಗ ಸಾಧು ಅವರು, ನಿಮ್ಮಪ್ಪ ನಿನಗೆ ಎಂತೆಂಥ ಅದ್ಭುತವಾದ ಮಾತುಗಳನ್ನು ಹೇಳಿ ಹೋಗಿದ್ದಾರೆ. ಅವುಗಳನ್ನು ನೀನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ರೆ ನೀನು ಇವತ್ತು ಇಲ್ಲಿರೋ ಬದಲು ಬೇರೆ ಯಾವುದೋ ಒಳ್ಳೆಯ ಸ್ಥಾನದಲ್ಲಿ ಇರ್ತಿದ್ದೆ. ಆದರೆ ನೀನು ಅವರು ಹೇಳಿರೋ ಜ್ಞಾನದ ಮಾತುಗಳನ್ನು ಅಪಾರ್ಥ ಮಾಡಿಕೊಂಡು ನಿನ್ನ ಜೀವನವನ್ನು ಅಸ್ತವ್ಯಸ್ತ ಮಾಡಿಕೊಂಡು ಇಲ್ಲಿ ಬಂದು ನಿಮ್ಮಪ್ಪ ನಿನಗೆ ಮೋಸ ಮಾಡಿದ್ದಾರೆ, ಹಾಗೆ ಹೀಗೆ ಅಂತ ಅವರನ್ನು ಬೈತೀಯಲ್ಲ. ನಿನ್ನಂಥವನಿಗೆ ಈ ಪರಿಸ್ಥಿತಿ ಬಂದಿದ್ದರಲ್ಲಿ ಆಶ್ಚರ್ಯನೇ ಇಲ್ಲ.
ಯಾವತ್ತಾದರೂ ಒಂಥರನಾದರೂ ನಿಮಗೆ ನಿಮ್ಮಪ್ಪ ಹೇಳಿರೋ ಈ ಮಾತುಗಳ ಒಳ ಅರ್ಥ ಏನು ಅಂತ ತಿಳ್ಕೋಬೇಕು ಅಂತ ಅನಿಸ್ತಾ ಇಲ್ಲ? ಈ ವಿಚಾರಗಳಿಂದ ನಿನ್ನ ಜೀವನ ಹಾಳಾಗ್ತಿದ್ರೂ ನಿನಗೆ ಇವುಗಳನ್ನು ಪಾಲಿಸೋದನ್ನು ನಿಲ್ಲಿಸಬೇಕು, ಇವುಗಳ ಬಗ್ಗೆ ಯಾರ ಹತ್ರಾದರೂ ಸಲಹೆ ಕೇಳಬೇಕು ಅಂತ ಅನಿಸಲೇ ಇಲ್ವಾ ಅಂತ ಕೇಳ್ತಾರೆ. ಆಗ ಆ ವ್ಯಕ್ತಿ, ಇದರಲ್ಲಿ ಬೇರೆದವರನ್ನು ಕೇಳುವ ಅವಶ್ಯಕತೆ ಏನಿದೆ? ಎಲ್ಲ ಸ್ಪಷ್ಟವಾಗಿ ಇದೆಯಲ್ಲ. ಅವರು ನನಗೆ ಏನೇನು ಮಾಡೋಕೆ ಹೇಳಿದ್ರೋ ನಾನು ಅದನ್ನು ಹಾಗಾಗೆ ಮಾಡಿದ್ದೀನಿ. ಇದರಲ್ಲಿ ನನ್ನದೇನು ತಪ್ಪು ಅಂತ ಕೇಳ್ತಾನೆ. ಆಗ ಸಾಧು ಅವರು, ನಿಮ್ಮಪ್ಪ ಹೇಳಿರೋ ಈ ವಾಕ್ಯಗಳ ಒಳ ಅರ್ಥ ಬೇರೆನೇ ಇದೆ. ನಿನ್ನ ಜೀವನ ಸುಖವಾಗಿರಲಿ ಅಂತ ತಾನೇ ನಿಮ್ಮಪ್ಪ ಇವುಗಳನ್ನು ನಿನಗೆ ಹೇಳಿ ಹೋಗಿದ್ದು ಅಂತ ಹೇಳ್ತಾರೆ. ಆ ವ್ಯಕ್ತಿ ಹೇಳ್ತಾನೆ, ಹೌದು, ಹಾಗಾದರೆ ಇವುಗಳನ್ನು ಪಾಲಿಸಿದ್ದಕ್ಕೆ ನಿನ್ನ ಜೀವನ ಹಾಳು ಆಯಿತು ಅಂತ ಕೇಳ್ತಾರೆ. ಆ ವ್ಯಕ್ತಿ ಹೇಳ್ತಾನೆ, ಗುರುಗಳೇ, ನನಗೂ ಅದೇ ಗೊತ್ತಾಗ್ತಿಲ್ಲ. ದಯವಿಟ್ಟು ನೀವಾದರೂ ಇದರ ಒಳ ಅರ್ಥ ಏನು ಅಂತ ಹೇಳಿ ಅಂತ ಕೇಳ್ತಾನೆ. ಆಗ ಸಾಧು ಅವರು ಹೇಳ್ತಾರೆ, ಜ್ಞಾನಿ ವ್ಯಕ್ತಿಗಳು, ಬುದ್ಧಿವಂತರು ಯಾವತ್ತೂ ಅವರ ಶಿಷ್ಯಂದರಿಗೆ, ಮಕ್ಕಳಿಗೆ ಜ್ಞಾನದ ಮಾತುಗಳನ್ನು ಅಷ್ಟು ಸುಲಭವಾಗಿ ಅರ್ಥ ಆಗುವ ಹಾಗೆ ಹೇಳುವುದಿಲ್ಲ. ಮೊದಲು ಅವರು ಅವರನ್ನು ಪರೀಕ್ಷೆ ಮಾಡ್ತಾ ಆಮೇಲೆ ಅದರ ಒಳ ಅರ್ಥ ಹೇಳ್ಕೊಡ್ತಾರೆ. ನಿಮ್ಮ ಅಪ್ಪನೂ ಅದೇ ಮಾಡಿರೋದು. ಆದರೆ ನಿನಗೆ ಅದು ಅರ್ಥ ಆಗಲಿಲ್ಲ ಅಷ್ಟೇ. ಕೇಳು, ನೆರಳಲ್ಲಿ ಅಂಗಡಿಗೆ ಹೋಗಿ ನೆರಳಲ್ಲಿ ವಾಪಸ್ ಬಂದರೆ ನಿನ್ನ ದಾರಿ ಉದ್ದಕ್ಕೂ ಟ್ಯಾಂಕ್ಸ್. ಯಾವಾಗ ಬೇಕೋ ಆವಾಗ ಅಂಗಡಿಗೆ ಹೋಗಿ, ಯಾವಾಗ ಬೇಕೋ ಆವಾಗ ವಾಪಸ್ ಅಂತ ಅಲ್ಲ. ನೆರಳಲ್ಲಿ ಅಂಗಡಿಗೆ ಹೋಗಿ ನೆರಳಲ್ಲಿ ವಾಪಸ್ ಬಾ ಅಂದರೆ ಬೆಳಗ್ಗೆ ಸೂರ್ಯ ಹುಟ್ಟೋಕ್ಕಿಂತ ಮೊದಲು ಎದ್ದು ತಯಾರಾಗಿ ಬೆಳಗ್ಗೆ ಅಂಗಡಿಗೆ ಹೋಗಬೇಕು ಅಂತ ಅರ್ಥ. ಯಾಕೆಂದರೆ ಬೆಳಗಿನ ಜಾವದಲ್ಲಿ ಮನಸ್ಸು ಪ್ರಶಾಂತವಾಗಿರುತ್ತದೆ. ಹಾಗಾಗಿ ನೀನು ಬೆಳಗ್ಗೆ ಬೇಗ ಅಂಗಡಿಗೆ ಹೋದರೆ ಅಲ್ಲಿ ವ್ಯಾಪಾರದ ಮೇಲೆ ಕೆಳಗೆ ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಶಾಂತವಾದ ಸಮಯ ಸಿಗುತ್ತೆ. ಬೆಳಗಿನ ಜಾವ ಪ್ರಶಾಂತ ಹಾಗೂ ಶಾಂತಿಯಿಂದ ಕೂಡಿದರೆ ಪೂರ್ತಿ ದಿನ ಕೂಡ ಹಾಗೆಯೇ ಕಳೆಯುತ್ತೆ. ನಿನ್ನ ಮನಸ್ಥಿತಿ ಚೆನ್ನಾಗಿದ್ದರೆ ನೀನು ಗ್ರಾಹಕರ ಜೊತೆ ಒಡನಾಟ ಕೂಡ ಚೆನ್ನಾಗಿ ಮಾಡ್ತೀಯ. ಆದ್ದರಿಂದ ನೀನು ವ್ಯಾಪಾರದಲ್ಲಿ ವೃದ್ಧಿಯಾಗುತ್ತೀಯ. ಹಾಗೆ ನೆರಳಲ್ಲೇ ವಾಪಸ್ ಬಾ ಅಂದರೆ ರಾತ್ರಿ ಎಷ್ಟು ಹೆಚ್ಚು ತಡವಾಗಿ ಅಂಗಡಿಯಿಂದ ವಾಪಸ್ ಬರ್ತೀಯೋ ವ್ಯಾಪಾರಕ್ಕೆ ಅಷ್ಟೇ ಒಳ್ಳೆಯದು. ಯಾಕೆಂದರೆ ಎಷ್ಟು ಜಾಸ್ತಿ ಸಮಯ ನೀನು ವ್ಯಾಪಾರದಲ್ಲಿ ಕಳೆಯುತ್ತೀಯೋ ಅಷ್ಟು ಜಾಸ್ತಿ ನೀನು ಅದರ ಬಗ್ಗೆ ತಿಳ್ಕೊತೀಯ, ಅದರ ಮೇಲೆ ಧ್ಯಾನ ಕೊಡ್ತೀಯ. ಅದರಿಂದ ನಿನ್ನ ವ್ಯಾಪಾರ ಆದಾಗದೇ ಎತ್ತರಕ್ಕೆ ಹೋಗುತ್ತೆ. ಹಾಗಾಗಿ ನೆರಳಲ್ಲಿ ಅಂಗಡಿಗೆ ಹೋಗಿ ನೆರಳಲ್ಲಿ ವಾಪಸ್ ಬಾ ಅಂದರೆ ಬೆಳಗ್ಗೆ ಬೇಗ ಅಂಗಡಿಗೆ ಹೋಗಿ ಎಷ್ಟಾಗುತ್ತೋ ಅಷ್ಟು ಜಾಸ್ತಿ ಸಮಯ ಅಂಗಡಿಯಲ್ಲಿ ಕಳೆದು ರಾತ್ರಿ ತಡವಾಗಿ ಮನೆಗೆ ಬಾ ಅಂತ ಅರ್ಥ. ಆಗ ವ್ಯಕ್ತಿ, ಓ, ಇದರ ಇಷ್ಟು ದೊಡ್ಡ ಅರ್ಥ ಇದೆಯಾ? ನಾನು ಇಷ್ಟೊಂದು ಯೋಚನೆ ಮಾಡಲೇ ಇಲ್ಲ. ನನ್ನ ಹತ್ತಿರ ಸ್ವಲ್ಪ ಜಾಸ್ತಿನೇ ದುಡ್ಡು ಇದ್ದಿದ್ದರಿಂದ ನಾನು ಅಹಂಕಾರದಿಂದ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುವುದನ್ನು ಬಿಟ್ಟು ಸುಲಭ ದಾರಿಯನ್ನು ಆಯ್ಕೆ ಮಾಡಿಕೊಂಡೆ. ಮತ್ತು ಗ್ರಾಹಕರ ಜೊತೆ ನನ್ನ ವ್ಯವಹಾರ ಕೂಡ ಸರಿ ಇರಲಿಲ್ಲ. ಅದಕ್ಕೆ ನನ್ನ ವ್ಯಾಪಾರ ವೃದ್ಧಿಯಾಗುವ ಜಾಗದಲ್ಲಿ ನಾನು ನಷ್ಟ ಅನುಭವಿಸಿದ್ದು. ಈಗ ನನಗೆ ಅರ್ಥ ಆಯಿತು ನಾನು ಎಲ್ಲಿ ತಪ್ಪು ಮಾಡಿದ್ದೇನೆ ಅಂತ. ಆದರೆ ಎರಡನೇ ಮಾತ್ರ ನಾನು ಸರಿಯಾಗಿ ಪಾಲಿಸಿದ್ದೇನೆ. ಅದರಲ್ಲಿ ಏನೂ ತಪ್ಪಿರಲಿಲ್ಲ. ಆದರೂ ಏಕೆ ನನಗೆ ಈ ಸ್ಥಿತಿ ಬಂತು ಅಂತ ಕೇಳ್ತಾನೆ. ಸಾಧು ಅವರು ಮುಂದೆ ಹೇಳ್ತಾರೆ, ಎರಡನೆಯ ಮಾತು ಮನೆಯ ರಕ್ಷಣೆಗೆ ಚರ್ಮದ ಗೋಡೆ ಇರಲಿ ಅಂತ ಹೇಳಿದ್ದಾರೆ. ಅದರ ಅರ್ಥ ಸತ್ತಿರೋ ಪ್ರಾಣಿಗಳನ್ನು ಚರ್ಮದಿಂದ ಮನೆ ಸುತ್ತ ಗೋಡೆ ಮಾಡಿಸು ಅಂತ ಅಲ್ಲ. ಮನೆಯ ರಕ್ಷಣೆಗೆ ಚರ್ಮದ ಗೋಡೆ ಇರಲಿ ಅಂದರೆ ಕಳ್ಳ ಕಾಕಂದಿರ ಮನೆಯನ್ನು ಮತ್ತೆ ನಿನ್ನ ಸಂಪತ್ತನ್ನು ರಕ್ಷಣೆ ಮಾಡೋದಕ್ಕೆ ಒಂದು ನಾಯಿ ಸಾಕು ಅಂತ. ಮನೆಯ ರಕ್ಷಣೆ ಮಾಡುವ ಚರ್ಮದ ಗೋಡೆ ಅಂದರೆ ಏನು? ನಾಯಿ ತಾನೆ. ಮತ್ತು ಧಾನ್ಯಗಳನ್ನು ರಕ್ಷಣೆ ಮಾಡೋದಕ್ಕೆ ನಿನಗೆ ಇಷ್ಟ ಆದರೆ ಒಂದು ಬೆಕ್ಕನ್ನು ಸಾಕು ಅಂತ. ಮನೆಯಲ್ಲಿ ನಾಯಿ ಅಥವಾ ಬೆಕ್ಕಿನಂತಹ ಮೂಕ ಪ್ರಾಣಿಗಳಿದ್ದರೆ ಅವುಗಳಿಂದ ರಕ್ಷಣೆ ಸಿಗುವುದಲ್ಲದೆ ಅವುಗಳಿಂದ ನಿನ್ನಲ್ಲಿ ದಯೆ ಮತ್ತು ಕರುಣೆಯ ಭಾವನೆ ಮೂಡುತ್ತೆ. ಅದರಿಂದ ನಿನ್ನ ಜೀವನ ಹಾಗೂ ವ್ಯಾಪಾರ ಎರಡರಲ್ಲೂ ಒಳ್ಳೆಯ ಪರಿಣಾಮ ಬೀರುತ್ತೆ. ಹಾಗಾಗಿ ಮನೆಯ ರಕ್ಷಣೆಗೆ ಚರ್ಮದ ಗೋಡೆ ಇರಲಿ ಅಂದರೆ
ನಾಯಿ ಅಥವಾ ಬೆಕ್ಕನ್ನು ಸಾಕು ಅಂತ ಅರ್ಥ. ಮನೆ ಸುತ್ತಮುತ್ತ ಕಬ್ಬನ್ನಾದರೂ ಚರ್ಮದ ಗೋಡೆ ಮಾಡಿಸು ಅಂತ. ದುರ್ವಾಸನೆ ಬೀರೋ ಚರ್ಮದ ಗೋಡೆ ಹತ್ರ ಅಕ್ಕಪಕ್ಕದವರೇ ಇರಲ್ಲ ಅಂಥದ್ರಲ್ಲಿ ಕಳ್ಳ ಕಾಕನ್ಯರು ತಿರುಗಿ ಕೂಡ ನೋಡಲ್ಲ ಬಿಡು. ನೀನು ಮಾಡಿದ್ದು ಸರಿನೇ. ನಿನ್ನ ಹತ್ರ ಕಳ್ಳರು ಮಾತ್ರ ಅಲ್ಲ, ನಿನ್ನ ನೆರೆಹೊರೆಯವರೂ ಓಡಿಸಿಬಿಟ್ಟೆ. ಆದ್ದರಿಂದ ನಿನ್ನ ವ್ಯಾಪಾರದ ಮೇಲೂ ಹೊಡೆತು ಬಿತ್ತು. ಯಾಕೆಂದರೆ ನೆರೆಹೊರೆಯವರೇ ನಮ್ಮ ಮೊದಲ ಮುಖ್ಯ ಗ್ರಾಹಕರಾಗಿರುತ್ತಾರೆ. ಹೀಗೆ ನೀನು ಚರ್ಮದ ಗೋಡೆಗಳನ್ನು ಅಪಾರ್ಥ ಮಾಡಿಕೊಂಡೆ. ಆದ್ದರಿಂದ ಮನೆಯ ಅಕ್ಕಪಕ್ಕದ ಶುಭ್ರತೆ ಹಾಳಾಯಿತು. ಎಲ್ಲಿ ಕೊಳಕು ಗಲೀಜು ಇರುತ್ತೋ ಅಲ್ಲಿ ಲಕ್ಷ್ಮಿ ಬರೋದಿಲ್ಲ. ನಿನ್ನ ಜೀವನದಲ್ಲೂ ಅದೇ ಆಗಿದ್ದು. ಆಗ ವ್ಯಕ್ತಿ ಸ್ವಲ್ಪ ಯೋಚನೆ ಮಾಡಿ, ನಾನು ಮೊದಲೇ 2 ಮಾತುಗಳನ್ನು ಅಪಾರ್ಥ ಮಾಡಿಕೊಂಡಿರಬಹುದು. ಆದರೆ 3ನೇದನ್ನು ಸರಿಯಾಗಿ ಪಾಲಿಸಿದ್ದೀನಿ. ನಮ್ಮಪ್ಪ ಊಟದಲ್ಲಿ ಸಿಹಿ ತಿನ್ನು ಅಂತ ಹೇಳಿದ್ರು. ನಾನು ಅದನ್ನು ಸರಿಯಾಗಿ ಪಾಲಿಸಿದ್ದೇನೆ. ಆದರೆ ನೋಡಿ, ಬರೀ ಸಿಹಿ ತಿಂದು ತಿಂದು ನನ್ನ ಆರೋಗ್ಯದ ಗತಿ ಏನಾಗಿದೆ ಅಂತ. ನಾನು ಅವಶ್ಯಕತೆಗಿಂತ ಹೆಚ್ಚು ಅಸಹಜವಾಗಿ ದಪ್ಪವಾಗಿದ್ದೀನಿ. ಇದು ನಮ್ಮಪ್ಪನದ್ದು ತಪ್ಪಲ್ವಾ? ನೀವೇ ಹೇಳಿ ಅಂತ ಕೇಳ್ತಾನೆ. ಆಗ ಸಾಧು ಅವರು ಮುಂದೆ ಹೇಳ್ತಾರೆ, 3ನೇ ಮಾತು, ಊಟದಲ್ಲಿ ತಪ್ಪದೇ ಸಿಹಿ ಇರಲಿ. ಇದರ ಅರ್ಥ ನೀನು ಪ್ರತಿದಿನ 3 ಹೊತ್ತು ಬರೀ ಸಿಹಿ ಊಟ ಮಾಡು ಅಂತ ಅಲ್ಲ. ಪ್ರತಿದಿನ 3 ಹೊತ್ತು ಬರೀ ಸಿಹಿ ಊಟ ತಿಂದರೆ ರೋಗ ಬಂದು ಸಾಯೋದು ಖಂಡಿತ ಅನ್ನೋದು ಒಬ್ಬ ಮೂರ್ಖನಿಗೂ ಗೊತ್ತಿರುತ್ತೆ. ಅಂಥದ್ರಲ್ಲಿ ನಿನಗೆ ಗೊತ್ತಿಲ್ಲ ಅಂದರೆ ಹೇಗೆ? ಊಟದಲ್ಲಿ ತಪ್ಪದೇ ಸಿಹಿ ಇರಲಿ ಅನ್ನೋದರ ಅರ್ಥ ಪ್ರತಿದಿನ ಊಟದಲ್ಲಿ ಆರೋಗ್ಯಕರವಾಗಿ ಮಿತವಾಗಿರಲಿ ಅಂತ ಅರ್ಥ. ಊಟ ಸರಿಯಾಗಿರೋದನ್ನು ಮಾಡಿದರೆ ಸಾಕು, ಮನಸ್ಥಿತಿ ಅರ್ಧ ಸರಿ ಹೋಗುತ್ತೆ. ಆದ್ದರಿಂದ ನಾವು ನಮ್ಮ ಕೆಲಸ ಕಾರ್ಯಗಳ ಮೇಲೆ ಸರಿಯಾದ ಧ್ಯಾನ ಕೊಡಬಹುದು. ಹೊಟ್ಟೆಯಲ್ಲಿ ಊಟ ಸರಿಯಾಗಿದ್ದರೆ ನಮ್ಮ ಮನಸ್ಸು ಬೇರೆ ಯಾವ ತಿಂಡಿ ತಿನಿಸುಗಳನ್ನು ಬಯಸುವುದಿಲ್ಲ. ಮನಸ್ಸನ್ನು ಪೂರ್ತಿಯಾಗಿ ಕೆಲಸದ ಮೇಲೆ ಕೇಂದ್ರೀಕೃತ ಮಾಡಬೇಕು. ಶುಚಿಯಾದ ಮತ್ತು ಮಿತವಾದ ಊಟ ಅವಶ್ಯಕ. ಆದ್ದರಿಂದ ನಿಮ್ಮ ತಂದೆ ಊಟವನ್ನು ಸರಿಯಾಗಿ ಮಾಡಿ ನಿನ್ನ ಆರೋಗ್ಯವನ್ನು ಕಾಪಾಡಿಕೋ ಅಂತ ಹೇಳಿರೋದು. ಬರೀ ಸಿಹಿ ತಿಂದು ಆರೋಗ್ಯ ಹಾಳು ಮಾಡೋ ಅಂತಲ್ಲ. ಆಗ ಆ ವ್ಯಕ್ತಿ, ಹೌದು, ನಾನು ಅದನ್ನು ಅಪಾರ್ಥ ಮಾಡಿಕೊಂಡು ಬರೀ ಸಿಹಿ ತಿಂದು ತಿಂದು ಆರೋಗ್ಯ ಹಾಳು ಮಾಡಿಕೊಂಡಿದ್ದೇನೆ. ಇದು ನಂದೇ ತಪ್ಪು. ನನ್ನ ಸಮಯ ಇದ್ದಾಗಲೇ ಇದನ್ನು ನಾನು ನಿಲ್ಲಿಸಬೇಕಿತ್ತು ಅಂತ ಪಶ್ಚಾತ್ತಾಪ ಪಡ್ತಾನೆ. ಮತ್ತೆ ಆ ಸಾಧುಗಳು, ಸರಿ, ನಾನು ಈ 3 ಮಾತುಗಳನ್ನು ಅಪಾರ್ಥ ಮಾಡಿಕೊಂಡಿರಬಹುದು. ಆದರೆ 4ನೇ ಮಾತು ಸ್ಪಷ್ಟವಾಗಿ ನಾನು ಅದನ್ನು ಸರಿಯಾಗಿ ಪಾಲನೆ ಮಾಡುತ್ತಿದ್ದೇನೆ. ಆದರೆ ನನ್ನ ಹೆಂಡತಿ ಯಾಕೆ ನನ್ನ ಬಿಟ್ಟು ಹೋದಳು ಅಂತ ಕೇಳ್ತಾನೆ. ಆಗ ಸಾಧು ಅವರು ಹೇಳ್ತಾರೆ, 4ನೇ ಮಾತು, ನಿನ್ನ ಹೆಂಡತಿಯನ್ನು ಯಾವಾಗಲೂ ಕಟ್ಟಾಕಿರು ಅಂತ. ಅದರ ಅರ್ಥ ಅವಳಿಗೆ ಹಿಂಸೆ ಆಗೋ ಥರ ಹಗ್ಗದಿಂದ ಕಟ್ಟು, ಮೂಲೆಗೆ ತಳ್ಳುವಂತಲ್ಲ. ಅವಳನ್ನು ಪ್ರೀತಿಯಿಂದ ಕಟ್ಟಾಕು, ವಿಶ್ವಾಸ, ಒಳ್ಳೆತನ ಅನ್ನೋ ಭಾವನೆಯಿಂದ ಕಟ್ಟಾಕು. ನಿಮ್ಮಿಬ್ಬರ ಮಧ್ಯೆ ಏನಾದರೂ ಮನಸ್ತಾಪ ಬಂದರೆ ನಿನ್ನ ಪ್ರೀತಿ, ವಿಶ್ವಾಸ, ಸಹನೆ, ತಾಳ್ಮೆ ಅನ್ನೋ ಬಂಧನ ಅವಳನ್ನು ನಿನ್ನ ಬಿಟ್ಟು ಹೋಗದಿದ್ದಂಗೆ ತಡೆಯಬೇಕು. ಹಾಗೆ ಅವಳನ್ನು ಸರಿಯಾಗಿ ನೋಡ್ಕೋ ಅಂತ ಹೇಳಿರೋದು. ಯಾಕಂದರೆ ನೀನು ಎಷ್ಟೇ ಎತ್ತರಕ್ಕೆ ಬೆಳೆದರೂ, ಎಷ್ಟೇ ದುಡ್ಡು ಧನಧಾನ್ಯಗಳನ್ನು ಸಂಪಾದನೆ ಮಾಡಿದರೂ ಮನೆಯಲ್ಲಿ ಹೆಂಡತಿ ಮಕ್ಕಳಿಂದ ಕಿರಿಕಿರಿ ಆಗ್ತಿದ್ರೆ ಜೀವನದಲ್ಲಿ ಹೊರಗಡೆ ಎಲ್ಲ ಚೆನ್ನಾಗಿದ್ದು ಮನೆಯಲ್ಲಿ ಹೆಂಡತಿ ಜೊತೆ ಅನುಬಂಧ ಸರಿಯಾಗಿಲ್ಲ, ಮನಸ್ತಾಪ ಇದೆ, ನೆಮ್ಮದಿ ಇಲ್ಲ ಮನೆಯಲ್ಲಿ ಅಂದರೆ ಅದು ಯಾವ ನರಕಕ್ಕೂ ಕಮ್ಮಿ ಇಲ್ಲ. ಹೆಂಡತಿಯಿಂದ ಮನೆಯಲ್ಲಿ ಮನಸ್ಸಿಗೆ ಬೇಜಾರಾಗಿದ್ದರೆ ಹೊರಗಡೆ ಯಾವ ಕೆಲಸದ ಮೇಲೂ ಧ್ಯಾನ ಕೊಡೋದಕ್ಕೆ ಆಗೋದಿಲ್ಲ. ಅದರಿಂದ ಮನಸ್ಥಿತಿ ಕೇಳುತ್ತೆ. ಮನಸ್ಥಿತಿ ಕೆಟ್ಟರೆ ಕೆಲಸ, ಮನೆ, ಸಂಸಾರ ಎಲ್ಲ ಕೆಡುತ್ತೆ. ಹಾಗಾಗಿ ನಿಮ್ಮ ತಂದೆ ನಿನಗೆ, ನಿನ್ನ ಹೆಂಡತಿಗೆ ಯಾವ ಕೊರತೆ ಬರದೆ, ಅವಳಿಗೆ ಬೇಜಾರು ಮಾಡಿಸದೆ ಅವಳನ್ನು ಚೆನ್ನಾಗಿ ನೋಡ್ಕೋ. ಅವರಿಂದ ನಿಮಗೆ ಒಳ್ಳೆಯದು ಅಂತ ಹೇಳಿದ್ದಾರೆ. ಆದರೆ ನೀನು ಅವಳನ್ನು ಕಟ್ಟಾಕುವಂದ ತಕ್ಷಣ ಅವಳನ್ನು ಹಗ್ಗದಿಂದ ಕಟ್ಟಾಕಿ ಅವಳಿಗೆ ಹಿಂಸೆ ಕೊಟ್ಟಿದ್ದೀಯ. ಅಂಥದ್ರಲ್ಲಿ ನೀನು ಸುಖವಾಗಿರೋದಕ್ಕೆ ಹೇಗೆ ಸಾಧ್ಯ? ನೀನೇ ಹೇಳು ಅಂತ ಸಾಧು ಅವರು ಆ ವ್ಯಕ್ತಿಗೆ ಅವರ ತಂದೆ ಹೇಳಿದ 4 ಅಮೂಲ್ಯ ಮಾತುಗಳ ಒಳ ಅರ್ಥಗಳನ್ನು ಸರಿಯಾಗಿ ತಿಳಿಸಿಕೊಡ್ತಾರೆ. ಆಗ ಆ ವ್ಯಕ್ತಿ, ನಾನು ಇದೆಂಥ ತಪ್ಪು ಮಾಡಿಬಿಟ್ಟೆ, ಈಗ ನಾನು ಏನು ಮಾಡಲಿ ಅಂತ ಅಳ್ತಾ ಆ ಸಾಧುಗಳಿಗೆ ನನಗೊಂದು ಪರಿಹಾರ ತಿಳಿಸಿಕೊಡಿ ಅಂತ ಬೇಡ್ಕೋತಾನೆ. ಆಗ ಸಾಧು ಅವರು ಅವನ ಸಮಸ್ಯೆಗಳಿಗೆ ತುಂಬ ಸರಳವಾಗಿ ಪರಿಹಾರ ಹೇಳಿಕೊಡುತ್ತಾರೆ. ಎಲ್ಲದಕ್ಕಿಂತಲ ಮೊದಲು ನೀನು ಮನೆಯ ಸುತ್ತ ಇರುವ ಚರ್ಮದ ಗೋಡೆ ತೆಗೆಸು, ಮನೆಯನ್ನು ಶುಭ್ರ ಹಾಗೂ ನಂತರ ನಿನ್ನ ಜೀವನದಲ್ಲಿ ಏನೆಲ್ಲ ನಡೀತು, ನೀನು ಹಾಗೆ ಯಾಕೆ ಮಾಡಿದೆ ಅಂತ ಸರಿಯಾಗಿ ನಿನ್ನ ಹೆಂಡತಿಗೆ ವಿವರವಾಗಿ ಬಿಡಿಸಿ ಹೇಳು. ಅದು ಸಾಕಾಗಲಿಲ್ಲ ಅಂದರೆ ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ಅವಳನ್ನು ಪ್ರೀತಿಯಿಂದ ಮನೆಗೆ ವಾಪಸ್ ಕರ್ಕೊಂಡು ಬಾ.
ನಂತರ ಮನೆಯಿಂದ ನಿನ್ನ ಅಂಗಡಿಯ ತನಕ ಹಾಕಿಸಿರುವ ಟೆಂಟನ್ನು ಮೊದಲು ತೆಗೆಸು. ಮತ್ತು ನಿಮ್ಮ ತಂದೆಯವರು ಹೇಳಿರುವ ಮಾತುಗಳನ್ನು ಸರಿಯಾದ ರೀತಿಯಲ್ಲಿ ಪಾಲಿಸು. ನಂತರ ನಿನಗೆ ಇಷ್ಟ ಆದರೆ ನಿನಗೆ ಬೇಕು ಅನಿಸಿದರೆ ಮನೆಯಲ್ಲಿ ಯಾವುದಾದರೂ ಪ್ರಾಣಿಗಳನ್ನು ಸಾಕು. ಇಲ್ಲಿಯವರೆಗೂ ನಿಮ್ಮ ತಂದೆ ಹೇಳಿರುವ ಬುದ್ಧಿ ಮಾತುಗಳನ್ನು ಅಪಾರ್ಥ ಮಾಡಿಕೊಂಡಿದ್ದಕ್ಕೆ ನಿನಗೆ ಈ ಪರಿಸ್ಥಿತಿ ಬಂದಿದೆ. ಈಗ ಅದೇ ಮಾತುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಸದುಪಯೋಗ ಮಾಡ್ಕೊ. ಅದೇ ನಿನ್ನ ಮುಂದಿನ ಜೀವನವನ್ನು ಸುಖಮಯ ಮಾಡುತ್ತೆ. ಮತ್ತೆ ನೀನು ಕಳೆದುಕೊಂಡಿರುವ ಆಸ್ತಿ ಅಂತಸ್ತನ್ನು ಮತ್ತೆ ವಾಪಸ್ ತಂದು ಕೊಡುತ್ತೆ. ನಿನಗೆ ಶುಭವಾಗಲಿ ಅಂತ ಹೇಳಿ ಆ ಸಾಧುವರು ಆ ವ್ಯಕ್ತಿಯ ಎಲ್ಲ ಪ್ರಶ್ನೆಗಳಿಗೂ ಉಚಿತ ಉತ್ತರ ಕೊಟ್ಟು ಅವರನ್ನು ಹಾರೈಸಿ ಕಳಿಸುತ್ತಾರೆ. ಮುಂದೆ ಆ ವ್ಯಕ್ತಿ ಅವರು ಹೇಳಿದ ಹಾಗೇನೆ ಮಾಡ್ತಾನೆ. ಅವನು ಮಾಡಿರುವ ಎಲ್ಲ ಅವಾಂತರಗಳನ್ನು ಮೊದಲು ಸರಿ ಮಾಡ್ತಾನೆ. ನಂತರ ಪ್ರತಿದಿನ ಅವನು ತಂದೆ ಹೇಳಿರೋ ಹಾಗೆ ಬೆಳಗ್ಗೆ ಬೇಗ ಎದ್ದು ವ್ಯಾಪಾರಕ್ಕೆ ಹೋಗ್ತಾನೆ. ಗ್ರಾಹಕರ ಜೊತೆ ಒಳ್ಳೆ ವರ್ತನೆ ಮಾತಾಡ್ತಾನೆ. ಆದ್ದರಿಂದ ಅವನ ವ್ಯಾಪಾರ ಮತ್ತೆ ಮೇಲೆ ಬರೋದಕ್ಕೆ ಶುರುವಾಗುತ್ತೆ. ಮನೆಯ ಒಳಗೆ ಹೊರಗೆ ಅಕ್ಕಪಕ್ಕದ ವಾತಾವರಣವನ್ನು ಶುಚಿಯಾಗಿ ಮನೆಯಲ್ಲಿ ಒಂದು ಸಾಕು ಪ್ರಾಣಿಯನ್ನು ಸಾಕ್ತಾನೆ. ಅವನ ತಂದೆ ಹೇಳಿರುವ ಮಾತುಗಳನ್ನು ಈಗ ಸರಿಯಾಗಿ ಅರ್ಥ ಮಾಡಿಕೊಂಡು ಅವನು ಅವನ ಜೀವನದಲ್ಲಿ ಉನ್ನತಿ ಪಡೆಯುತ್ತಾನೆ. ಸ್ನೇಹಿತರೆ, ನಾವು ಕೂಡ ನಮ್ಮ ಜೀವನದಲ್ಲಿ ಇಂತಹ ತಪ್ಪುಗಳನ್ನು ತುಂಬ ಮಾಡ್ತಿರ್ತೀವಿ. ಚರ್ಮದ ಗೋಡೆ ಅಥವಾ ಹೆಂಡತಿನ ಕಟ್ ಹಾಕೋದು ಯಾವುದು ಬಹಳ ಬೇಗ. ಕೆಲವೊಮ್ಮೆ ದೊಡ್ಡವರ ಮಾತುಗಳನ್ನು ಅಥವಾ ಬೇರೆಯವರ ಬುದ್ಧಿ ಮಾತುಗಳನ್ನು ಅಪಾರ್ಥ ಮಾಡಿಕೊಂಡು ಬಿಡ್ತೀವಿ. ಆದ್ದರಿಂದ ಬುದ್ಧಿ ಮಾತು ಹೇಳೋರಿಗೆ ಏನೂ ಕಷ್ಟ ಆಗಲ್ಲ. ಆದರೆ ಅಪಾರ್ಥ ಮಾಡಿಕೊಂಡವರಿಗೆ ಕಥೆಯಲ್ಲಿನ ವ್ಯಕ್ತಿಯ ಹಾಗೆ ನಮಗೂ ತುಂಬ ಕಷ್ಟ ನಷ್ಟಗಳು ಆಗಬಹುದು. ಅದಕ್ಕಾಗಿ ಯಾರಾದರೂ ಏನಾದರೂ ಬೈತಾ ಕೇಳಿದರೆ ಅವರನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನ ಪಡಿ. ಯಾಕೆ ಏನು ಅಂತ ಯಾಕಂದರೆ ಪ್ರಶ್ನೆಯನ್ನು ಕೇಳಬೇಡಿ. ನಿಮ್ಮ ಜೀವನದಲ್ಲಿ ಏನೇ ದೊಡ್ಡ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೂ ಮೊದಲು ನಿಮ್ಮ ತಂದೆ ತಾಯಿ ಅಥವಾ ದೊಡ್ಡವರ ಸಲಹೆಯನ್ನು ತಗೊಂಡು ವಿಚಾರ ವಿಮರ್ಶೆ ಮಾಡಿದ ನಂತರ ಮುಂದಿನ ಹೆಜ್ಜೆ ಇಡಿ. ಇದನ್ನು ಬಿಟ್ಟು ಅಹಂಕಾರ ಮತ್ತು ಮುಟ್ಟಾಳತನದಲ್ಲಿ ಮುಳುಗಿ ನಿಮ್ಮ ಜೀವನವನ್ನು ಹಾಳು ಮಾಡ್ಕೋಬೇಡಿ. ಅನುಭವ ಇರೋ ದೊಡ್ಡ ವ್ಯಕ್ತಿಗಳ ಮಾತಲ್ಲಿ ಕೆಲವೊಂದು ಸಲ ಒಂದು ಅರ್ಥ ಇರೋದಿಲ್ಲ. ಅವರ ಮಾತಲ್ಲಿ ಅರ್ಥ ಮತ್ತು ಒಳ ಅರ್ಥ ಎರಡೂ ಇರುತ್ತೆ. ಹಾಗಾಗಿ ದೊಡ್ಡವರ ಮುಂದೆ ಮಾತನಾಡುವಾಗ ವಿನಯ ಇರಲಿ. ಹಾಗೆ ಅವರ ಮಾತುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ಸಹನೆ ಇರಲಿ. ಈ ಕಥೆಯಲ್ಲಿ ಬರುವ ಎಲ್ಲ ಒಳ್ಳೆಯ ವಿಚಾರಗಳನ್ನು ನಮ್ಮ ಜೀವನಕ್ಕೆ ತಕ್ಕಂತೆ ನಾವು ಕೂಡ ಅಳವಡಿಕೆ ಮಾಡಿಕೊಳ್ಳುವುದು ಒಳ್ಳೆಯದು. ಬೇಗ ಎದ್ದು ಬೇಗ ಮಲಗೋದು, ಮನೆಯ ವಾತಾವರಣ ಸ್ವಚ್ಛವಾಗಿ ಇಡೋದು, ಹೆಂಡತಿ ಮಕ್ಕಳು ಅಥವಾ ಅಮ್ಮ ಅಪ್ಪ ಮನೆಯವರನ್ನು ಒಳ್ಳೆಯ ನಡತೆಯಿಂದ ಇರೋದು, ಇವುಗಳನ್ನು ನಾವು ಕೂಡ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಮ್ಮ ಕೆಲಸ ಮತ್ತು ಜೀವನದಲ್ಲಿ ಖಂಡಿತವಾಗಿ ನಾವು ಕೂಡ ಉನ್ನತಿಯನ್ನು ಪಡೆಯಬಹುದು. ಕತೆ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಮಾಡಿ. ಮತ್ತು ಈ ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಏನಾದರೂ ಒಂದನ್ನು ಕಮೆಂಟ್ ಮಾಡಿ. ಇದರಿಂದ ನಮಗೆ ಮತ್ತೆ ಈ ಥರದ ಮೋಟಿವೇಶ್ನಲ್ ಕತೆ ರೆಡಿ ಮಾಡೋದಕ್ಕೆ ಸಹಾಯ ಸಿಗುತ್ತೆ. ಹಾಗೆ ಇದೇ ತರಹದ ಒಳ್ಳೊಳ್ಳೆ ಮೋಟಿವೇಶ್ನಲ್ ಕತೆಗಳು ನಿಮಗೆ ಇನ್ನೂ ಬೇಕು ಅನಿಸಿದರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೊಸ ವಿಡಿಯೋಗಳು ಅಪ್ಲೋಡ್ ಆದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತದೆ. ಸಬ್ಸ್ಕ್ರೈಬ್ ಆದ್ರ ಧನ್ಯವಾದಗಳು.